ಸಿಇಟಿ ಪರೀಕ್ಷೆ ಮುಗಿದ ನಂತರ ನಗರದಲ್ಲಿ ಮೆಡಿಕಲ್ ಸೀಟ್ ದಲ್ಲಾಳಿ ದಂಧೆಕೋರರ ಹಾವಳಿ ಹೆಚ್ಚಾಗುತ್ತೆ. ಕೋಟಿ ಕೋಟಿ ಲೂಟಿ ಹೊಡೆಯುವ ನೆಪದಲ್ಲಿ ಸೀಟ್ ಕೊಡಿಸುವುದಾಗಿ ಭರವಸೆ ಕೊಟ್ಟು ಹಣ ಪಡೆದ ನಂತರ ವಂಚನೆ ಮಾಡುವುದೇ ಕಾಯಕ ಮಾಡಿಕೊಂಡಿದ್ದಾರೆ. ಇಂತಹದ್ದೇ ಪ್ರಕರಣ ಈಗ ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ಭರವಸೆ, ಲಕ್ಷ ಲಕ್ಷ ಹಣ ಪಡೆದು ವಂಚನೆ. ಏನು ಮಾಡದಿದ್ರೂ ದಲ್ಲಾಳಿ ಜೇಬಿಗೆ ಬಿತ್ತು 39 ಲಕ್ಷ. ಹೆಚ್ಚೆತ್ತ ವ್ಯಕ್ತಿಯಿಂದ ಹಣ ಫ್ರೀಸ್, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಹೀಗೆ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿ ಠಾಣೆ ಮುಂದೆ ನಿಂತಿರುವ ವ್ಯಕ್ತಿಯ ಹೆಸರು ಗೋಪಾಲಪ್ಪ. ಬೆಂಗಳೂರು ಉತ್ತರ ತಾಲೂಕಿನ ಬಾಗಲಗುಂಟೆ ನಿವಾಸಿ. ಈತ ನವೆಂಬರ್ 2025ರಲ್ಲಿ ತನ್ನ ಮೊಮ್ಮಗಳು ಸಿಇಟಿ ಪರೀಕ್ಷೆ ಪಾಸ್ ಆಗಿದ್ದು ಮೆಡಿಕಲ್ ಸೀಟ್ಗಾಗಿ ಹುಡುಕಾಟ ಮಾಡ್ತಾ ಇದ್ದ. ಈ ವೇಳೆ ಈ ಫೋಟೋದಲ್ಲಿ ಇರುವ ರಮೇಶ್ ಎಂಬಾತ ಪರಿಚಯವಾಗಿದ್ದು ತುಮಕೂರಿನ ಶ್ರೀದೇವಿ ಹಾಗೂ ರಾಜೇಶ್ವರಿ ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ನಂಬಿಸಿದ್ದ. ನಂತರ 2 ಖಾಲಿ ಚೆಕ್ ಪಡೆದು ಈತ ಅರ್ಧಕ್ಕೆ ಕೈಬಿಟ್ಟಿದ್ದ. ಈ ವೇಳೆ ಗೋಪಾಲಪ್ಪ ತನ್ನ ಮೊಮ್ಮಗಳಿಗೆ ಹೇಗೋ ಸೀಟ್ ಪಡೆದುಕೊಂಡಿದ್ದ. ಇನ್ನು ಗೋಪಾಲಪ್ಪನ ಬಳಿ ಕಮಿಷನ್ ಹಣ ಕೊಡುವಂತೆ ಒತ್ತಾಯಿಸಿದ್ದ. ಈ ವೇಳೆ ಗೋಪಾಲಪ್ಪ ಜಮೀನು ಮಾರಿದ್ದ ದುಡ್ಡು ಬಂದಿಲ್ಲ, ಬಂದ ನಂತರ ಕೊಡ್ತೀನಿ ಅಂತ ಹೇಳಿದ್ದ. ಕೆಲ ದಿನ ಕಳೆದಂತೆ ಗೋಪಾಲಪ್ಪನ ಅಕೌಂಟ್ಗೆ ಹಣ ಬಂದಿತ್ತು. ಈ ಮಾಹಿತಿ ತಿಳಿದ ರಮೇಶ್ ಖಾಲಿ ಚೆಕ್ ಹಾಕಿ 39 ಲಕ್ಷ ತನ್ನ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ದಾನೆ. ಗೋಪಾಲಪ್ಪನ ಮೊಬೈಲ್ಗೆ ಮೆಸೇಜ್ ಬರ್ತಾ ಇದ್ದಂತೆಯೇ ಬ್ಯಾಂಕ್ಗೆ ತೆರಳಿ ಹಣ ಫ್ರೀಸ್ ಮಾಡಿಸಿದ್ದಾರೆ. ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ರಮೇಶ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ. ನಾನು ನನ್ನ ಮೊಮ್ಮಗಳಿಗಾಗಿ ಒಂದು ಮೆಡಿಕಲ್ ಕಾಲೇಜಿಗೆ ಸೀಟ್ ಬೇಕಾಗಿತ್ತು. ಆ ಸೀಟ್ ಬೇಕಾಗಿದ್ದಾಗ ನಾನು ಎಲ್ಲ ಕಡೆನೂ ಓಡಾಡ್ತಿದ್ದ ಸಮಯದಲ್ಲಿ ನನಗೆ ನನ್ನ ಸ್ನೇಹಿತರಾದಂಥ ಶಿವಕುಮಾರ್ ಅಂತೇಳಿ ರಾಜಾಜಿನಗರದವರು ಅವ್ರು ಹೇಳಿದ್ರು, ಇಲ್ಲಿ ರಮೇಶ್ ಬಾಬು ಅಂತ ಒಬ್ಬರವ್ರೆ, ಆತನ ಕೊಡಿಸ್ಬೋದು, ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋದರು. ನಾನು ಹೋಗಿದ್ದೆ. ಅವ್ರದ್ದು ಕೆಂಗೇರಿ ಹತ್ರ ಅವರ ಒಂದು ರೂಮ್ ಇದೆ. ಆ ರೂಮಲ್ಲಿ ಒಂದೇ ಅಲ್ಲ, ಭಾಳಷ್ಟು ರೂಮ್ಗಳಿದೆ ಅಲ್ಲಿ. ಅದರಲ್ಲಿ ಇವ್ರ ರೂಮಲ್ಲಿ ನಾನು ಕರ್ಕೊಂಡೋಗಿ ಕುಂತ್ಕೊಂಡು ಮಾತುಕತೆ ಆಯಿತು. ಬೇಕಪ್ಪ ನೀನು ಅಂತ ಹೇಳಿದಾಗ ನಾನು ಕೊಡ್ತೀನಿ ಅಂತ ಒಪ್ಕೊಂಡೆ. ಅವರು ಭಾಳಷ್ಟು ದಿನ ಓಡಾಟ ಮಾಡಿದ್ರು. ನನಗೆ ಏನು ಅವರು ಸೀಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ. ನಾನೇ ಸ್ವತಃ ನನ್ನ ಜಮೀನನ್ನ ಮಾರಿ ಒಡವೆ ಪಡವೆ ಎಲ್ಲ ಅಡಾಕಿ ನಾನು ನನ್ನ ಮೊಮ್ಮಗಳಿಗೆ ಸೀಟ್ ತಗೊಂಡಾದ್ಮೇಲೆ ಈತ ನನಗೆ ಶ್ಯೂರಿಟಿಯಾಗಿ ಚೆಕ್ ಕೊಡು ಅಂತ ಹೇಳಿದರು. ನಾನು ಶ್ಯೂರಿಟಿಗಾಗಿ ಆತನ ಚೆಕ್ ಕೊಟ್ಟಿದ್ದಂತೂ ಸತ್ಯ. ನಾನು ಒಂದು ಸ್ವಲ್ಪ ದಿನಕ್ಕೆ ನನ್ನ ಜಮೀನು ಮಾರಾಟ ಆಯಿತು. ಅದು ದಾಖಲೆ ಇದೆ, ಎಲ್ಲ ಇದೆ. ಆ ಜಮೀನು ಮಾರಾಟ ಆದಮೇಲೆ ನಾನು ಹೇಳಿದ್ರು, ಒಂದು ದಿನ ಕೇಳಿದೆ, ಏನಪ್ಪ ನನಗೆ ದುಡ್ಡು ಎಲ್ಲಿ ನೀನು ಕೊಡಲಿಲ್ಲಲ್ಲ ಮರೆಯ, ನಾನು ಅಷ್ಟು ಮಾಡಿದೆ, ಇಷ್ಟು ಓಡಾಡಿದೆ, ಹಂಗೆ ಮಾಡಿದೆ ಅಂದರು. ನಿಮ್ಮ ದುಡ್ಡಿಗೆ ಮೋಸ ಮಾಡಲ್ಲ, ನನ್ನ ಜಮೀನು ದುಡ್ಡು ಬಂದ ತಕ್ಷಣ ನಿಮಗೆ ನಂದು ಬುಧವಾರ ಗುರುವಾರ ನನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ, ಕೊಡ್ತೀನಿ ಬಿಡಪ್ಪ ಅಂತ ಹೇಳಿದೆ. ಆ ಸಮಯ ನೋಡಿಕೊಂಡು ಒಂದು 4-5 ದಿನದಲ್ಲಿ ಅದನ್ನು ನೋಡಿ ಅವನು ಫಾಲೋಅಪ್ ಮಾಡಿಕೊಂಡು 39 ಲಕ್ಷಕ್ಕೆ ಚೆಕ್ ಹಾಕ್ಕೊಂಡು ನನಗೆ ಈ ಥರ ತೊಂದರೆ ಕೊಟ್ಟರು. ಆಮೇಲೆ ನಾನು ತಕ್ಷಣ ನನಗೆ ಮೆಸೇಜ್ ಬಂತು, ಹೋಗಿ ಬ್ಯಾಂಕ್ ಹೋಗಿ ನಾನು ಅವ್ರಿಗೆ ಚೆಕ್ ಕೊಟ್ಟಿದ್ದೆ, ಆದರೆ ನಾನು ದುಡ್ಡು ಕೊಡಬೇಕಾಗೇನಿಲ್ಲ ಅವ್ರಿಗೆ, ಈ ಥರ ಅಂತೇಳಿ ಹೇಳಿದಾಗ ಅವರು ಆ ನಮ್ಮ ಅಕೌಂಟಲ್ಲಿ ಸೀಜ್ ಮಾಡಿದ್ದಾರೆ. ಇದು ನನಗೆ ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಆತ 420 ಅಂತ ನನಗೆಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ನಿಮ್ಮ ಮುಖೇನ ನಾನು ಹೇಳೋದೇನು ಅಂದರೆ, ಬಡವರಿಗೆ ಈ ಥರ ಅನ್ಯಾಯ ಆಗದಂಗೆ, ಯಾರಿಗೆ ಆಗಲಿ ಅನ್ಯಾಯ ಆಗದಂಗೆ ಆತನ ಮೇಲೆ ಕ್ರಮ ಜರುಗಿಸಿ ನ್ಯಾಯ ಜರುಗಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಮುಖೇನ ನಾನು ಕೇಳಿದ್ದೀನಿ. ಮೆಡಿಕಲ್ ಸೀಟ್ ತನ್ನ ಮೊಮ್ಮಗಳಿಗೆ ಮೆಡಿಕಲ್ ಸೀಟ್ಗಾಗಿ ಓಡಾಡ್ತಾ ಇದ್ರು. ಈ ರಾಮನಗರದ ಒಬ್ಬ ರಮೇಶ್ ಬಾಬು ಅನ್ನೋ ಆಸಾಮಿ ಗೋಪಾಲಪ್ಪನವ್ರನ್ನ ಒಲಿಸಿ ನಾನು ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಕೆಂಗೇರಿ ಮತ್ತು ಅಲ್ಲಿ ಇಲ್ಲಿ ಲಾಡ್ಜ್ಗಳಲ್ಲಿ ಕರ್ಕೊಂಡೋಗಿ ಇವರು ವ್ಯಾಪಾರ ಮಾಡಿಕೊಂಡು ನಾನು ಅಷ್ಟು ಕೊಡಿ, ನಾನು ಕೊಡಿಸ್ತೀನಿ ಅಂತ ಹೇಳಿ ಇವ್ರಿಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ನಂತರ ಏನಾಗಿದೆ ಅಂದರೆ, ಇವ್ರಿಗೆ ರಮೇಶ್ ಬಾಬು ಕೈಯಲ್ಲಿ ಸೀಟ್ ಕೊಡಿಸ್ಲಿಕ್ಕೆ ಆಗಿಲ್ಲ. ಇವರು ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ ಗೋಪಾಲಪ್ಪನವರೇ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮೆಡಿಕಲ್ ಸೀಟ್ ಪಡೆದಿರ್ತಾರೆ. ಇವನೇನು ಮಾಡ್ತಾನೆ, ನಾನೇ ಕೊಡಿಸಿರೋದು ಸೀಟ್ ಅಂದ್ಬಿಟ್ಟು ನನಗೆ ಲಂಚದ ಹಣ ಅಂದ್ಬಿಟ್ಟು ಪೀಡಿಸ್ತಾ ಇರ್ತಾನೆ. 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ ಅಂತ ಪೀಡಿಸ್ತಾ ಇರ್ತಾನೆ. ಇವರು ನಿರಾಕರಿಸ್ತಾರೆ, ದುಡ್ಡು ಕೊಡ್ಲಿಕ್ಕೆ ನಿರಾಕರಿಸ್ತಾರೆ, ನಿನ್ನ ಕೈಯಲ್ಲಿ ಆಗಿಲ್ಲ ಅಂತ. ಇವ್ರು ಏನ್ ಮಾಡ್ತಾರೆ, ಭದ್ರತೆಗಾಗಿ 2 ಚೆಕ್ ಕೊಟ್ಟಿರ್ತಾರೆ, ಖಾಲಿ ಚೆಕ್. ಅದರಲ್ಲಿ 39 ಲಕ್ಷ ಫಿಲಪ್ ಮಾಡಿ ಅವನು ಕ್ಲೈಮ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಆಗ ಗೋಪಾಲಪ್ಪನವರು ಸಡನ್ ಆಗಿ ಬಂದು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಬ್ಯಾಂಕಲ್ಲಿ ತನ್ನ ಅಕೌಂಟ್ನ ಫ್ರೀಸ್ ಮಾಡಿಕೊಂಡು ನಿಲ್ಸಿರ್ತೀವಿ. ಇಂಥ ಆಸಾಮಿಗಳನ್ನ ಎಲ್ಲ ಅಮಾಯಕರ ಮೇಲೆ ಮೋಸಗಳು ಮಾಡತಕ್ಕಂಥ ಇಂಥ ಆಸಾಮಿಗಳನ್ನ ಹಿಡಿದು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ, ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇವ್ರಿಗೆ ತಕ್ಕ ಶಾಸ್ತಿ ಮಾಡ್ಬೋದು.
ತಕ್ಕ ಪಾಠ ಕಲಿಸ್ಬೋದು ಅಂತ